ಇನ್ನು ಮದ್ದೂರು ರಾಜಕಾರಣ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಸಹಜವಾಗಿ ಬಿಜೆಪಿ ನಾಯಕರು ನಿನ್ನೆ ಹೋದಾದ್ಮೇಲೆ ಇವತ್ತೇನಿರುತ್ತೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಆದರೆ ಬಿಜೆಪಿಯವರ ಶೋ ಮುಗಿದ ಮೇಲೆ ಈಗ ಯತ್ನಾಳ್ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಬರ್ತೀನಿ ಅನ್ನುವಂಥ ಮಾತನಾಡ್ತಾ ಮದ್ದೂರಿನಿಂದಲೇ ಹೊಸ ದಾಳವನ್ನು ಉಳಿಸಿದ್ದಾರೆ. ಜೊತೆಗೆ ಹಿಂದೂ ಸಮಾಜದ ರಿಯಲ್ ಲೀಡರ್ ಅನ್ನುವಂಥ ಸಂದೇಶವನ್ನು ಕೂಡ ಯತ್ನಾಳ್ ಇದೇ ಕಾರ್ಯಕ್ರಮದಿಂದ ನೀಡ್ತಾ ಇದ್ದಾರೆ. ಹಾಗಾದರೆ ಮದ್ದೂರಿನಲ್ಲಿ ಇವತ್ತು ಯತ್ನಾಳ್ ಅವರ ಆಟ ಹೇಗಿತ್ತು ನೋಡೋಣ ಬನ್ನಿ. ಮುಸ್ಲಿಮ್ಸು ತಪ್ಪನ್ನ ಖಂಡಿಸಿ ನೀವೇ ಜಿಲ್ಲಾ ಮಂತ್ರಿನೇ ಒಪ್ಕೊಂಡಿದ್ದೀರಾ? ಇನ್ವಿಟೇಷನ್ ಇಲ್ದೇನೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು. 10 ವರ್ಷ ಬಿಜೆಪಿಯವರು ವಿಪಕ್ಷದಲ್ಲೇ ಇರ್ತಾರೆ. ಮದ್ದೂರು ಕಲ್ಲು ತೂರಾಟ ಪ್ರಕರಣ ನಾಯಕರ ನಡುವಿನ ಕದನವಾಗಿ ಮಾರ್ಪಟ್ಟಿದೆ. ಮದ್ದೂರಿಗೆ ಬಿಜೆಪಿ ಕಾನೂನು ಘಟಕ ಭೇಟಿ ಕೊಟ್ಟಿದೆ. ರಾಮ್ ರಹೀಂ ನಗರದ ಮಸೀದಿ ಬಗ್ಗೆ ದಾಖಲೆ ಪರಿಶೀಲನೆ ಮಾಡಿದೆ. ಆರೋಪಿಗಳ ಪರ ವಕಾಲತ್ತು ಹಾಕದಿರಲು ನಿರ್ಧರಿಸಿದ ವಕೀಲರಿಗೆ ಧನ್ಯವಾದ ತಿಳಿಸಿದ್ದಾರೆ. ಮದ್ದೂರಿನಲ್ಲಿನ ಮುಸ್ಲಿಮರ ತಪ್ಪನ್ನ ಖಂಡಿಸಿದ್ದೇವೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಇದೇ ಮಾತಿನ ಜಾಡು ಹಿಡಿದ ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮಾಡಿ ಸಿಎಂ ಡಿಸಿಎಂ ಒಪ್ತಾರಾ ಅಥವಾ ರಾಜಣ್ಣರಂತೆ ಸಂಪುಟದಿಂದ ವಜಾ ಮಾಡ್ತಾರಾ ಅಂತ ಪ್ರಶ್ನೆ ಕೇಳಿದ್ರು. ಸಾಲದಕ್ಕೆ ಜಿಲ್ಲಾ ಮಂತ್ರಿಯೇ ಮುಸ್ಲಿಮರ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಎಂದಿದ್ದಾರೆ. ಎರಡನ್ನೂ ನಾವು ಮಿಕ್ಸೇ ಮಾಡಿಲ್ಲ. ಹಿಂದೂ ಮುಸ್ಲಿಂ ಅಂತ ಮುಸ್ಲಿಮ್ಸು ತಪ್ಪನ್ನ ಖಂಡಿಸಿ ಮುಸ್ಲಿಮ್ಸು ಏನು ಕಲ್ಲನ್ನು ತೂರಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದ್ರ ಬಗ್ಗೆನೇ ನಾವು ಇವಾಗಲೇ ಕೇಸ್ ದಾಖಲೆ ಮಾಡಿ ಕ್ರಮ ತಗೊಂಡಿದ್ದೀವಿ. ಕಲ್ಲು ತೂರಾಟ ಮಾಡೋರ್ದು ಅವ್ರದೇ ತಪ್ಪು, ಅವ್ರದೇ 25 ಜನ ಬಂಧಿಸಿದಿರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾವು ಡಿಮ್ಯಾಂಡ್ ಮಾಡಿದ್ದು ಅವರು ನೀವೇ ಜಿಲ್ಲಾ ಮಂತ್ರಿನೇ ಒಪ್ಕೊಂಡಿದ್ದೀರಾ? ಪೊಲೀಸರು ಕೂಡ ಅದನ್ನೇ ಹೇಳಿದ್ದಾರೆ ಸ್ಟೇಟ್ಮೆಂಟ್. ಇದುವರೆಗೆ ಯಾಕೆ ವೇಟ್ ಮಾಡ್ತಾ ಇದ್ದಾರೆ? ಅವರು ಗುಂಡು ಹಾಕಿ ಒಳಗಡೆ ಹಾಕ್ಬೇಕಾಯ್ತಲ್ಲ ಅವ್ರಿಗೆ. ವಿಪಕ್ಷ ನಾಯಕ ಅಶೋಕ್ ನಿನ್ನೆ ಮದ್ದೂರಿನಲ್ಲಿ ಅಬ್ಬರದ ಭಾಷಣ ಮಾಡಿದ್ರು. ಸಿದ್ದರಾಮಯ್ಯರನ್ನ ಪಾಕ್ಗೆ ಕಳಿಸಬೇಕು ಎಂದಿದ್ದಾರೆ. ಈ ಮಾತಿಗೆ ಕೆರಳಿ ಕೆಂಡವಾದ ಸಚಿವ ರಾಮಲಿಂಗಾರೆಡ್ಡಿ ಮೋದಿ ಯಾಕೆ ಪಾಕ್ಗೆ ಹೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ. ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅವರು ಇನ್ವಿಟೇಷನ್ ಕೊಡದೆ ಹೋಗಿದ್ರಪ್ಪ. ಇನ್ವಿಟೇಷನ್ ಕೊಟ್ಟಿರಲಿಲ್ಲ ಅವರಿಗೆ ಪಾಕಿಸ್ತಾನಕ್ಕೆ ಬನ್ನಿ ಅಂತ. ಇನ್ವಿಟೇಷನ್ ಇಲ್ದೇನೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು. ಯಾಕೆ ಹೋದ್ರು? ಇಷ್ಟು ಮಾತ್ರವಲ್ಲ, ಕಾಂಗ್ರೆಸ್ಗೆ ಇನ್ನು ಉಳಿದಿರೋದು 2 ವರ್ಷ ಅನ್ನೋದು ಅಶೋಕ್ ಅವರ ಕಾನ್ಫಿಡೆನ್ಸ್. ಆದ್ರೆ ರಾಮಲಿಂಗಾರೆಡ್ಡಿ ಇನ್ನು 10 ವರ್ಷ ನೀವು ವಿಪಕ್ಷ ಸ್ಥಾನದಲ್ಲೇ ಇರ್ತೀರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಬಂದಿದ್ದೀನಿ, ಡೆಲ್ಲಿಗೆ ಭೇಟಿ ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು 10 ವರ್ಷ ಬಿಜೆಪಿಯವರು ವಿಪಕ್ಷದಲ್ಲೇ ಇರ್ತಾರೆ. ಕೇಂದ್ರ ಸರ್ಕಾರ ಕೂಡ ಮುಂದಕ್ಕೆ ಅವರು ವಿಪಕ್ಷಕ್ಕೆ ಅಂದ್ರೆ ಬಿಜೆಪಿ ಪಕ್ಷ ಅವರ ಮಿತ್ರ ಪಕ್ಷಗಳು ಪಾರ್ಲಿಮೆಂಟ್ ಅಲ್ಲೂ ಕೂಡ ವಿಪಕ್ಷದಲ್ಲಿ ಕೂತ್ಕೋತಾರೆ. ಈ ನಡುವೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮದ್ದೂರಿಗೆ ಭೇಟಿ ಕೊಟ್ಟಿದ್ದಾರೆ. ಬೈಕ್ ರ್ಯಾಲಿ ಮೂಲಕ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ. ಲಾಠಿ ಚಾರ್ಜ್ ನಡೆಸಿದ ವೇಳೆ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ಸಿದ್ದರಾಮಯ್ಯನವರೇ, ಡಿಟೇಲ್ಸ್ ತಾಕತ್ತೈತೆ ಗೃಹ ಮಂತ್ರಿ ಮಸೂದಿಗಳ ತಾಕತ್ತು ಮುಸ್ಲಿಮರ ಏಜೆಂಟ್ರ ಕೆಲಸ ಮಾಡಕತ್ತೀರಿ. ಇದಕ್ಕೂ ಮೊದಲು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೂಡ ಮದ್ದೂರಿಗೆ ತೆರಳಿದ್ರು. ಕಲ್ಲು ತೂರಾಟ 1 ವಾರದ ಹಿಂದಿನ ಪ್ಲಾನ್ ಅಂತ ಆರೋಪಿಸಿದ್ರು. 1 ವಾರದ ಮುಂಚೆ ಅವರು ವೆಲ್ ಪ್ರಿಪ್ಲಾನ್ಡ್ ಮಾಡಿ ಒಂದು ಕಾರ್ಯಸೂಚನೆಯನ್ನ ರೂಪಿಸಿ ಕಲ್ಲುಗಳನ್ನ ಮಾರ್ಕಾಸ್ತ್ರಗಳನ್ನ ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ ಡಿಜೆ ಮೇಲೆ ಕಲ್ಲಿಸಿದ್ದಾರೆ. ಅಂದ್ರೆ ಇವರಿಗೆ ಧೈರ್ಯ ಎಷ್ಟು? ಇನ್ನು ತನಿಖೆಯ ವಿಷಯಕ್ಕೆ ಬರೋದಾದ್ರೆ ಈವರೆಗೆ ಪೊಲೀಸರು 22 ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಇನ್ನೂ ಕೂಡ 7 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಇವರ ಬಂಧನಕ್ಕೆ 3 ತಂಡ ರಚನೆ ಮಾಡಲಾಗಿದೆ. ಈ 7 ಮಂದಿ ಅಷ್ಟೇ ಅಲ್ಲದೆ ಪ್ರಕರಣದಲ್ಲಿ ಮತ್ಯಾರಾದ್ರೂ ಇದ್ದಾರಾ ಅಂತ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಪ್ರತಿಭಟನೆ ವೇಳೆ ಲಾಠಿ ಏಟು ತಿಂದ ಜ್ಯೋತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಸಂಕಷ್ಟ ಎದುರಾಗಿದೆ. ಮಂಡ್ಯದಿಂದ ದಿಲೀಪ್ ಜೊತೆ ಹರೀಶ್, ಟಿವಿ9 ಬೆಂಗಳೂರು.